ಓಕೆ ಸರ್, ಇವಾಗ ವಿಷ್ಣು ಸರ್ ಲುಕ್ಕಲ್ಲಿ ಬಂದಿದ್ದೀರಾ, ವಿಷ್ಣು ಸರ್ನ ಎಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತಾಗುತ್ತೆ, ಏನು ಹೇಳ್ತೀರಿ? ಮೇಡಮ್ ನಮಸ್ತೆ, ನಾನು ವಿಷ್ಣು ಸರ್ಗೆ 40 ವರ್ಷದಿಂದ ಅವ್ರ ಅಭಿಮಾನಿ. ವಿಷ್ಣು ಸರ್ ಲುಕ್ಕಲ್ಲ ಅವ್ರ ಮಕ್ಕಳಿದ್ದಾಗ ನಾವು ಈ ಇಡೀ ಒಳಗೆ ವಿಷ್ಣು ಸರ್ ಒಬ್ಬರೇ. ಈ ಸೂರ್ಯಚಂದ್ರ ವಿಷ್ಣು ಅವ್ರ ಸಾವಿಲ್ಲ. ಇವತ್ತು 75ನೇ ಹುಟ್ಟದ ಹಬ್ಬ ನಡೀತಾ ಇದೆ. ನಮಗೆ ಸಂತೋಷನೂ ಇದೆ, ಸ್ವಲ್ಪ ದುಃಖನೂ ಇದೆ. ಕರ್ನಾಟಕ ರತ್ನ ಕೊಟ್ಟರು, ಅದು ಹಿಂಸೆ ಅಂತ ಕೊಟ್ಟರು. ಕರ್ನಾಟಕ ರತ್ನ ಸಂತೋಷ ದುಃಖ ಇದೆ. ಆ ರತ್ನ ನಮ್ಗೆ ಬೇಕಾಗಿರಲಿಲ್ಲ. ಕರ್ನಾಟಕ ರತ್ನನೂ ಅವರೇ, ಕರ್ನಾಟಕ ಸುಪುತ್ರನವ್ರೆ, ಕೋಟಿಗೊಬ್ಬನವ್ರೆ, ಯಜಮಾನನವ್ರೆ, ಹೃದಯವಂತನವ್ರೆ, ಕರುಣಾಮಯಿ ಅವರೇ. ನಮ್ಗೇನು ನೋವಾಗಿದೆ ಅಂದರೆ ಕರ್ನಾಟಕ ರತ್ನಕ್ಕೆ ಇವರು ಹಿಂಸೆಯಿಂದ ಅರ್ಜಿ ಯಾವುದೋ ಒಂದು ಮನೆಗೆ ಪತ್ರ ಕೊಟ್ಬಿಟ್ಟು ನಂಗೆ ಕರ್ನಾಟಕ ಬೇಕಾಗಿರಲಿಲ್ಲ. ಈ ಕೆಲವು ಸಂತೋಷ, ಕೆಲವು ಸಂತೋಷ ಅಲ್ಲ. ಆ ಕರ್ನಾಟಕ ರತ್ನ ಅವರು ಅವಾಗಲೇ ಕೊಡ್ಬೇಕಾಯ್ತು, ಅವ್ರು ಇದ್ದಾಗ ಸಂತೋಷ ಪಡ್ರಿಲ್ಲ. ಈಗ ನೋವಾಗಿದೆ ಮೇಡಮ್, ನಮಗೆ ಅಷ್ಟು ನೋವಾಗಿದೆ. 15 ವರ್ಷದಿಂದ ಅಲ್ಲಿ ಪೂಜೆ ಮಾಡ್ಕೊ ಬರ್ತಾ ಇದ್ದೋ. ಲಾಸ್ಟ್ ಇಯರ್ ನಾನು ಪೊಲೀಸ್ನವರು ನಮ್ಮ ಒಳಗಡೆ ಬಿಟ್ಟಿಲ್ಲ, ಕಣ್ಣೀರಲ್ಲಿ ಕೈ ತೊಳ್ಕೊಬಂದು. ಲಾಸ್ಟ್ ಟೈಮು ನಮಗೆ ಆಗಸ್ಟಲ್ಲಿ 8ನೇ ತಾರೀಕು ಹೊಡೆದಾದ ತಕ್ಷಣ ಅವ್ರಿಗೆ 8ನೇ ತಾರೀಕು ತಿಂಗಳೊಳಗಡೆ ವಿಷ್ಣು ಅಪ್ಪಾಜಿಯವ್ರ ಅಭಿಮಾನ ಸಾಪ ತಟ್ಬಿಡ್ತು. ಬಾಲಣ್ಣನ ಮಗ ನಿಜ ಬೇಜಾರು ಮಾಡ್ಕೋಬೇಡಿ, ಅವನ್ಯಾರೋ ಪಾಕಿಸ್ತಾನ ಇರಬೇಕು. ನಾವು ಎಷ್ಟೋ ಸತಿ ಬಂದಾಗ ಮನವಿ ಕೊಟ್ಟು ಕೇಳ್ದೋ, ಸರ್ಕಾರಕ್ಕೂ ಹೇಳ್ದೋ ಇಷ್ಟು ಕೋಟಿ ಅಂತ ಫಿಕ್ಸ್ ಮಾಡಿ ಬಾಲ್ಕಿಂಡ್ರ ಮಕ್ಳು ಬಾಯಿ ಸುರಿಬೇಕು, ನಿಮ್ಮ ಎದೆ ಮೇಲೆ ಸುರಿಬೇಕು ಅಂತ. ಯಾವ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ. ಬಾಲಕೃಷ್ಣ ಮಗ ಅವನು, ವಿಷ್ಣು ಅಭಿಮಾನ ಮಗ ಅವನು. ನಾವು ಎದುರಕ್ಕೆ ಹೋಗಲ್ಲ. ಈಗ ಸರ್ಕಾರಕ್ಕೂ ಭಾರತೀಯ ಅಮ್ಮ ನೀವುದೆಲ್ಲ ಮನವಿ ಕೊಟ್ಟಿದ್ದಾರೆ. ಸಂತೋಷ ನಮಗೆ. ಏನು ಅಂದ್ರೆ ನಮ್ಮ ಪುಣ್ಯಭೂಮಿ ಅಲ್ಲೇ ಆಗ್ಬೇಕು, ಅದೇ ಆಗುತ್ತೆ ಖಂಡಿತವಲ್ಲ. ನಿಮ್ಗೆ ನಮ್ಗಿದೆ ಮರ್ಯಾದ ಮಾಣಿಕ್ಯ, ಅಭಿಮಾನಿಗಳ ಆಸ್ತಿ, ಸಾಹಸ ಸಿಂಹ, ಹೆಣ್ಣು ಮಕ್ಕಳ ಆರಾಧಯ್ಯ ಡಾಕ್ಟರ್ ವಿಷ್ಣು ಅಪ್ಪಾಜಿ ಅವರು. ವಿಷ್ಣು ಸರ್ ನೋಡಿದೀನಿ ಮೇಡಮ್. ನಾವು ವರ್ಷಕ್ಕೊಂದ್ಸಲ ಜನಕ್ಕೆ ಬರ್ತಡೆಗೆ ಹೋಗೋಣ. ನಾವು ಬರ್ತಡೆಗೆ ಹೋದ್ರೆ ಅವ್ರೊಂದು ಮಾತು ಹೇಳಿದ್ರು, ಹೂನಾರ ತಗೊಂಡೋದ್ರೆ ಹೂನಾರ ತರಬೇಡಿ, ಡಸ್ಟ್ಬಿನ್ ಬಿಸಾಕ್ಬಿಡ್ತಾರೆ. ನೀವು ಏನು ಮಾಡ್ತೀರಾ ಅಂದ್ರೆ ಯಾರಿಗ ಅಂಗವಿಕಲ ದಾನ ಮಾಡಿ, ತಂದೆ ತಾಯಿ ಚೆನ್ನಾಗಿ ಹೆಣ್ಣು ತಂದು ಕೊಡಿ ಅಂತ ಹೇಳಿದ್ರು. ಅಂತ ವ್ಯಕ್ತಿ ಹುಡುಕ್ ಸಾಧ್ಯ ಇಲ್ಲ ಮೇಡಮ್. ಲಕ್ಷಾಂತರ ಜನಕ್ಕೆ ವಿದ್ಯಾಭ್ಯಾಸ ಸಹಾಯ ಮಾಡಿದ್ದಾರೆ, ಲಕ್ಷಾಂತರ ಜನಕ್ಕೆ ಮನೆ ಕಟ್ಕೊಂಡಿದ್ದಾರೆ, ಲಕ್ಷಾಂತರ ಜನಕ್ಕೆ ವಿದ್ಯಾಭ್ಯಾಸ ಸಹಾಯ ಮಾಡಿದ್ದಾರೆ, ಆಟ ಪ್ರಸಾರ ಮಾಡಿಸಿದ್ದಾರೆ. ಒಬ್ಬರಿಗೂ ಹೇಳ್ಕೊಂಡಿಲ್ಲ. ಈಗಿನ ಜನ ಒಂದು ನಾಯಿ ಮರಿಗೆ ಒಂದು ಇಡಿನ ಒಂದು ಬಿಸ್ಕೆಟ್ ಹಾಕ್ಬಿಟ್ರೆ ಫೇಸ್ಬುಕ್ ಯೂಟ್ಯೂಬ್ ಹರಿಬಿಟ್ಬಿಡ್ತಾರೆ. ಅಂತ ವ್ಯಕ್ತಿ ಹುಡುಕ್ ಸಾಧ್ಯ ಇಲ್ಲ. ವಿಷ್ಣುವರ್ಧನ್ ಅವರು ಅವ್ರ ಇಡೀ ಒಳಗೆ ಅವರು ವಿಷ್ಣು ಸರ್ ಒಬ್ಬರೇ. ಮೇಡಮ್ ನಮಗೆ ನಾ ಅಲ್ಲೂ ಹೋಗಿ ಹೊರಗಡೆ ನಮಸ್ಕಾರ ಹಾಕ ಬಂದೆ, ಕೈ ಮುಕ್ಕೊಂಡು. ಪೊಲೀಸ್ ನಮ್ಮ ಏನು ಮಾತಾಡಿಲ್ಲ. ನಾವು ಗೇಟ್ ಹತ್ರ ಕೈ ಮುಕ್ಕೊಂಡು 5 ನಿಮಿಷ ನಿಂತಿದ್ದು ನಮಸ್ಕಾರ ಮಾಡ್ಕೊ ಬಂದೆ. ನಮ್ಗೆ ತುಂಬ ನೋವಿದೆ ನೋಡಿ. ಇಷ್ಟು ಲಕ್ಷಾಂತರ ಜನ ಬರ್ತಾವ್ರೆ, ಯಾರು ದುಡ್ಡು ಕೊಟ್ಟು ಕರ್ಸಿಲ್ಲ. ವಿಷ್ಣು ಅಪ್ಪಾಜಿ ಅವ್ರಿಗೆ ಬಾಲಕೃಷ್ಣ ಮೊಮ್ಮಗ